ಪೂಜಾ ಬುಟ್ಟಿಯನ್ನು ತೆಗೆದುಕೊಂಡು ಗುಡಿಗೆ ಹೋಗಬೇಕು ಎಂದು ಗಂಡ ಪ್ರಸಾದನ ಜೊತೆ ಸೇರಿ ಹಾಲ್ಗೆ ಬಂದೆ ಶಾರದಾ ತನ್ನ ಈ ತರಹದ ಸೊಸೆ ಅನಾಮಿಕಳನ್ನು ಕರೆಯುತ್ತಾಳೆ. ಆಗ ಅನಾಮಿಕ ತನ್ನ ಬೆಡ್ರೂಮ್ ಅಲ್ಲಿ ಬೆಡ್ ಮೇಲೆ ಮಲ್ಕೊಂಡು ಸೆಲ್ ಫೋನ್ ನಲ್ಲಿ ಹಾಡು ಕೇಳ್ತಾ ಇರ್ತಾಳೆ. ಶಾರದಾ ಕರೆದ ಕರೆ ಅನಾಮಿಕಳಿಗೆ ಕೇಳಿಸುವುದಿಲ್ಲ. ಸೊಸೆ, ಅನಾಮಿಕಾ ಅನಾಮಿಕಾ ಎಂದು 2-3 ಸಲ ಕರೆಯುತ್ತಾಳೆ ಶಾರದಾ. ಅನಾಮಿಕ ಮಾತ್ರ ಬೆಡ್ ಮೇಲೆ ಮಲ್ಕೊಂಡು ಹಾಡು ಕೇಳುತ್ತಾ ಎಂಜಾಯ್ ಮಾಡ್ತಾ ಇರ್ತಾಳೆ. ಇನ್ನು ಸೊಸೆ ಬರುವುದಿಲ್ಲ ಎಂದು ಅರ್ಥ ಮಾಡಿಕೊಂಡ ಪ್ರಸಾದ್ ಹೀಗಂತಾನೆ, ಶಾರದಾ, ಸೊಸೆ ಬರೋ ಹಾಗಿಲ್ಲ, ನೀನೇ ಹೋಗಿ ಅವಳು ರೂಮ್ಗೆ ಹೋಗಿ ಹೇಳ್ಬಾ. ಆ ಮಾತು ಕೇಳಿ ಶಾರದಾ ಸ್ವಲ್ಪ ಕೋಪದಿಂದ ಹೀಗಂತಾಳೆ, ಈ ತರದ ಸೊಸೆ ಅಂದ್ರಿಗೆ ಅತ್ತೆ ಅಂದ್ರೆ ಸ್ವಲ್ಪನೂ ಭಯನೇ ಇಲ್ಲ, ಭಕ್ತಿ ಕೂಡ ಇಲ್ಲ. ಅವಳು ನನ್ನ ಹತ್ರ ಬರೋದು ಬಿಟ್ಟು ನಾನು ಸೊಸೆ ಹತ್ರ ಹೋಗ್ಬೇಕಾಗಿ ಬಂದಿದೆ. ಈಗಲ್ಲ, ಇವಳಿಗೆ ಯಾವಾಗೋ ಒಂದ್ಸಲ ಕೋಟಿಂಗ್ ಚೆನ್ನಾಗೆ ಕೊಡ್ತೀನಿ ಎಂದು ತನ್ನ ಕೈಯಲ್ಲಿರುವ ಪೂಜಾ ಬುಟ್ಟಿಯನ್ನು ಪ್ರಸಾದನಿಗೆ ಕೊಟ್ಟು ಅಲ್ಲಿಂದ ಸೊಸೆ ಅನಾಮಿಕಳ ಬೆಡ್ರೂಮ್ಗೆ ಬರುತ್ತಾಳೆ. ಬೆಡ್ ಮೇಲೆ ಮಲ್ಕೊಂಡು ಕಣ್ಣು ಮುಚ್ಚಿಕೊಂಡು ಹಾಡು ಕೇಳುತ್ತಾ ಎಂಜಾಯ್ ಮಾಡ್ತಾ ಇರುವ ಸೊಸೆ ಅನಾಮಿಕ ಕಾಣಿಸುತ್ತಾಳೆ. ಅನಾಮಿಕಳನ್ನು ಹಾಗೆ ನೋಡುತ್ತಲೇ ಶಾರದಳಿಗೆ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ. ಗಬಕ್ಕನೆ ಸೆಲ್ ಫೋನ್ ಎಳ್ಕೊತಾಳೆ. ಅಷ್ಟೇ, ಅನಾಮಿಕ ಅಯೋಮಯದಿಂದ ಶಾರದಳ ಕಡೆ ನೋಡ್ತಾಳೆ. ಏನಾಯ್ತತೆ, ಯಾಕಾಗೆ ನನ್ನ ಫೋನ್ ಹೇಳ್ಕೊಂಡ್ರಿ? ನಾನ್ ನಿನ್ನ ಯಾವಾಗಿಂದ ಕರಿತಾ ಇದ್ದೀನಿ, ಕಿವಿಲಿ ಇದು ಸಿಗಿಸ್ಕೊಂಡ್ರೆ ಹೇಗ್ ಕೇಳಿಸುತ್ತೆ? ಆದ್ರೂ ಯಾವಾಗ ನೋಡಿದ್ರು ನಿನ್ ರೂಮಲ್ಲಿ ಇರದೆ ಸ್ವಲ್ಪ ಹೊತ್ತು ಹಾಲ್ನಲ್ಲಿ ಕೂತ್ಕೋಬೋದಲ್ಲ ಸೊಸೆ? ಸರಿ ಬಿಡಿ ಅತ್ತೆ, ಇಷ್ಟಕ್ಕೂ ಬಂದ ಕೆಲಸ ನನ್ನನ್ನು ಕರೆದ ವಿಷಯ ಏನೋ ಇದುವರೆಗೂ ಹೇಳಲಿಲ್ಲ, ಅದೇನು ಹೇಳಿ. ನಾನು ನಿಮ್ಮ ಮಾವಯ್ಯ ಗುಡಿಗೆ ಹೋಗ್ತಾ ಇದ್ದೀವಿ. ದಿನವೂ ನಮ್ಮ ಮನೆಗೆ ಬರೋ ಮಹರ್ಷಿಗೆ ದೇವರ ರೂಮಿನಲ್ಲಿರುವ ಫಲಹಾರವನ್ನು ಕೊಡು, ಮರ್ತು ಹೋಗ್ಬೇಡ. ಸರಿ ಬಿಡಿ ಅತ್ತೆ ಎಂದು ಹೇಳುತ್ತಲೇ ತನ್ನ ಕೈಯಲ್ಲಿರುವ ಅನಾಮಿಕಳ ಸೆಲ್ ಫೋನ್ ಅನ್ನು ತಿರುಗಿ ಅನಾಮಿಕಳಿಗೆ ಕೊಡುತ್ತಾಳೆ ಶಾರದಾ. ಇನ್ನು ಅಲ್ಲಿಂದ ಹಾಲ್ಗೆ ಬರ್ತಾಳೆ. ಇಷ್ಟರಲ್ಲಿ ಅವರ ಹತ್ತಿರಕ್ಕೆ ಕೆಲಸದ ಹೆಂಗಸು ಕೋಮಲಿ ಬರುತ್ತಾಳೆ. ಕೋಮಲಿ ಮಾಡಬೇಕಾದ ಕೆಲಸದ ಬಗ್ಗೆ ಶಾರದಾ ಹೇಳುತ್ತಾಳೆ. ಇನ್ನು ಪ್ರಸಾದನನ್ನು ಕರೆದುಕೊಂಡು ಕಾರಿನಲ್ಲಿ ಗುಡಿಗೆ ಹೋಗುತ್ತಾಳೆ ಶಾರದಾ. ಕೋಮಲಿ ಕಿಚನ್ ನಲ್ಲಿ ಅಡಿಗೆ ಪಾತ್ರ ತೊಳಿತಾ ಇರ್ತಾಳೆ. ಅನಾಮಿಕಾ ತನ್ನ ಬೆಡ್ರೂಮ್ ಒಳಗೆ ಹಾಡು ಕೇಳ್ತಾ ಇರ್ತಾಳೆ. ಹಾಗೆ ಸ್ವಲ್ಪ ಸಮಯ ಕಳೆದು ಹೋಗುತ್ತದೆ. ಒಂದು ಮಹರ್ಷಿ ಅವರ ಮನೆಗೆ ಬರ್ತಾನೆ. ಕೋಮಲಿ ನೋಡುತ್ತಾಳೆ. ಅನಾಮಿಕಳ ಹತ್ತಿರ ಹೋಗಿ ಹೀಗಂತಾಳೆ, ಅಮ್ಮನವ್ರೆ, ದಿನವೂ ನಮ್ಮ ಮನೆಗೆ ಬರೋ ಮಹರ್ಷಿಯವರು ಬಂದಿದ್ದಾರಮ್ಮ, ನೀವು ಬಂದು ಫಲಹಾರ ಭೋಜನ ಕೊಡಮ್ಮ ಎಂದು ಹೇಳುತ್ತಲೇ ಅನಾಮಿಕಾ ಸೆಲ್ ಫೋನ್ ಅನ್ನು ಬೆಡ್ ಮೇಲೆ ಇಟ್ಟು ಪೂಜಾ ರೂಮಿಗೆ ಹೋಗಿ ಬಾಳೆ ಎಲೆ ಮೇಲಿರುವ ಫಲಹಾರ ಭೋಜನವನ್ನು ತೆಗೆದುಕೊಂಡು ಹೊರಗೆ ಬರ್ತಾಳೆ. ಮಹರ್ಷಿ ಕೈಯನ್ನು ಮುಂದಕ್ಕೆ ಚಾಚುತ್ತಾನೆ. ಅನಾಮಿಕಾ ಕೊಡದೆ, ಕೋಮಲಿ ಕೋಮಲಿ ಹೊರಗ್ ಬಾ ಎಂದು ಕರೆಯುತ್ತಲೇ ಕೋಮಲಿ ಓಡೋಡಿ ಹೊರಗೆ ಇರುವ ಅನಾಮಿಕಳ ಹತ್ತಿರ ಬರ್ತಾಳೆ. ಆ ಫಲಹಾರವನ್ನು ಕೋಮಲಿಗೆ ಕೊಡುತ್ತಾಳೆ. ಇದು ನೀನೇ ಕೊಟ್ಬಿಡು, ನನಗೆ ಇಂಥವ್ರ ಮೇಲೆ ನಂಬಿಕೆ ಇಲ್ಲ. ಮೇಲಾಗಿ ಕಾಣಿಸುವ ವಿಷಯ ಬೇರೆ, ಕಾಣದೆ ಮಾಡುವ ತಪ್ಪು ಬೇರೆ ಎಂದು ಮಹರ್ಷಿಯ ಮೇಲೆ ನೋಡುತ್ತಾಳೆ ಅನಾಮಿಕಾ. ಆ ಮಾತಿಗೆ ಆ ಮಹರ್ಷಿಯವರಿಗೆ ಕೋಪ ಬರುತ್ತದೆ. ಅದರಿಂದ ಕೋಪದಿಂದ ಕಣ್ಣು ದೊಡ್ಡದಾಗಿ ಮಾಡಿ, ಎಷ್ಟು ಅಹಂಕಾರ, ನಮ್ಮನ್ನು ಹಿಡಿದುಕೊಂಡು ಅಂತ ಮಾತಂತೀರಾ? ಇನ್ನು ಮೇಲಿಂದ ನೀನು ಹಗಲೆಲ್ಲ ಸೊಸೆಯಾಗಿ ರಾತ್ರಿಯೆಲ್ಲ ದೆವ್ವವಾಗಿ ಜೀವಿಸು ಸೊಸೆ, ಇದು ನನ್ನ ಶಾಪ ಎಂದು ಶಪಿಸಿ ಅಲ್ಲಿಂದ ಹೊರಟು ಹೋಗುತ್ತಿದ್ದರೆ ಕೋಮಲಿ ನಮಸ್ಕರಿಸಿ ಬೇಡಿಕೊಳ್ಳುತ್ತಾಳೆ. ಸ್ವಾಮಿಯವರೇ, ಕ್ಷಮಿಸ್ಬೇಕಯ್ಯ, ನಮ್ಮ ಚಿಕ್ಕಮ್ಮನವರ ಬಗ್ಗೆ ನಿಮಗೆ ಗೊತ್ತಿಲ್ಲ, ತಪ್ಪಾಗಿ ಮಾತನಾಡಿದ್ದಾಳೆ. ಈ ತಪ್ಪನ್ನು ಕ್ಷಮಿಸಿಬಿಡಿ, ನಿಮ್ಮ ಶಾಪವನ್ನು ಹಿಂದಕ್ಕೆ ತಗೊಳ್ಳಿ ಸ್ವಾಮಿ. ಅದೇ ಆಗೋದಿಲ್ಲ ತಾಯಿ, ಈಗಲೇ ಅಲ್ವಾ ಸಮಸ್ಯೆ ಬಂದಿದೆ, ಅದಕ್ಕೆ ಪರಿಹಾರ ಏನು ಎಂದು ಹುಣ್ಣಿಮೆ ದಿನ ತಿಳಿಯುತ್ತದೆ. ಮತ್ತೆ ಆಗ ಬರ್ತೀನಿ, ಈ ಮನೆಯ ದೊಡ್ಡ ಹೆಂಗಸಿಗೆ ಅದನ್ನು ಹೇಳ್ತೀನಿ ಎಂದು ಕೋಪದಿಂದ ಮಹರ್ಷಿ ಹೊರಟು ಹೋಗುತ್ತಾನೆ. ಅನಾಮಿಕಾ ಅದೇನು ಹಚ್ಚಿಕೊಳ್ಳದೆ ಅಲ್ಲಿಂದ ತನ್ನ ಬೆಡ್ರೂಮ್ ಒಳಗೆ ಬಂದು ಬೆಡ್ ಮೇಲೆ ಮಲ್ಕೊಂಡು ಹಾಡು ಕೇಳ್ತಾ ಇರ್ತಾಳೆ. ಕೋಮಲಿ ಬಾಗಿಲ ಹತ್ತಿರ ನಿಂತುಕೊಂಡು ಗಾಬರಿ ಪಡುತ್ತಾ ಶಾರದಾ ಅವರು ಬರುವುದನ್ನು ನೋಡ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಶಾರದಾ ಪ್ರಸಾದ್ ಗುಡಿಯಿಂದ ನಗುತ್ತಾ ಸಂತೋಷದಿಂದ ಮನೆಗೆ ತಿರುಗಿ ಬರ್ತಾರೆ. ಬಾಗಿಲ ಹತ್ತಿರವಿರುವ ಕೋಮಲಿ ಗಾಬರಿಯಾಗಿರುವುದನ್ನು ನೋಡಿ ನಿಜ ವಿಷಯ ಏನು ಅಂತ ಕೇಳಿ ತಿಳಿದುಕೊಳ್ಳುತ್ತಾರೆ. ಪ್ರಸಾದ್ ಶಾರದಾ ಇಬ್ಬರು ದುಃಖ ಪಡುತ್ತಾರೆ, ಕಣ್ಣೀರು ಹಾಕಿಕೊಳ್ಳುತ್ತಾರೆ. ಅನಾಮಿಕಳಿಗೆ ಎಷ್ಟು ಹೇಳಿದರೂ ಅರ್ಥವಾಗುವುದಿಲ್ಲ ಎಂದು ಅನುಭವಕ್ಕೆ ಬರಬೇಕು ಎಂದು ಅಂದುಕೊಳ್ಳುತ್ತಾರೆ. ಹಾಗೆ ರಾತ್ರಿ ಆಗುತ್ತಲೇ ಬೆಡ್ ಮೇಲೆ ಮಲಗಿರುವ ಅನಾಮಿಕಾ ದೆವ್ವವಾಗಿ ಬದಲಾಗುತ್ತಾಳೆ. ಹೆಜ್ಜೆಗಳ ಸೌಂಡ್ ಮಾಡುತ್ತಾ ನಡೆದುಕೊಳ್ಳುತ್ತಾ ಮನೆಯಿಂದ ಹೋಗುತ್ತಾ ಇರುತ್ತಾಳೆ. ಆ ಗೆಜ್ಜೆ ಸೌಂಡ್ಗೆ ಶಾರದಳಿಗೆ ಎಚ್ಚರವಾಗುತ್ತದೆ. ಶಾರದಾ ತನ್ನ ರೂಮಿನ ಬಾಗಿಲು ತೆಗೆದು ನೋಡುತ್ತಾಳೆ. ಅನಾಮಿಕಾ ದೆವ್ವದ ಹಾಗೆ ಕಿಲಕಿಲ ನಗುತ್ತಾ ಗೆಜ್ಜೆ ಸೌಂಡಿನಿಂದ ಹೊರಗೆ ಹೋಗುತ್ತಾಳೆ. ಶಾರದಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ಇನ್ನು ಬೆಳಗಿನ ಜಾವದ 4 ಗಂಟೆ ಸಮಯವಾಗುತ್ತದೆ. ದೆವ್ವ ಅನಾಮಿಕಾ ಒಂದು ಕೈಯಲ್ಲಿ ದುಡ್ಡು, ಮತ್ತೊಂದು ಕೈಯಲ್ಲಿ ಬಂಗಾರ ಹಿಡಿದುಕೊಂಡು ಮನೆಗೆ ತಿರುಗಿ ಬರುತ್ತಾಳೆ. ಅದು ನೋಡಿ ಶಾರದಾ ಭಯಪಡುತ್ತಾಳೆ. ಆ ನಂತರ ಹೋಗಿ ಮಲ್ಕೋತಾಳೆ.
ಬೆಳಗಿನ ಹೊತ್ತಿಗೆ ಕೋಮಲಿ ಕೆಲಸ ಬಿಟ್ಟಿದ್ದಾಳೆ ಎಂದು ತಿಳಿಯುತ್ತಾಳೆ ಅನಾಮಿಕಾ. ಸೊಸೆಯಾಗಿ ಮನೆ ಕೆಲಸ ಅಡುಗೆ ಕೆಲಸ ಚೆನ್ನಾಗಿ ಮಾಡ್ಕೋತಾ ಇರ್ತಾಳೆ. ಅದು ನೋಡಿ ಶಾರದಾ ಪ್ರಸಾದ್ ಏನು ಮಾತನಾಡದೆ ಹಾಗೆ ಇರ್ತಾರೆ. ಅತ್ತೆ, ಟಿಫಿನ್ ಏನು ಮಾಡು ಅಂತೀರಾ? ನಿಂಗೆ ಏನು ಹಿಡ್ಸಿತೋ ಅದು ಮಾಡು ಸೊಸೆ. ನೀನು ಮಾಡಿದ್ರು ಮಾಡದೇ ಇದ್ರು ಪರವಾಗಿಲ್ಲ. ಹಾಡು ಕೇಳ್ತಾ ಮಲ್ಕೋ. ನಾನು ನಿನ್ನ ಮಾವಯ್ಯ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೋತೀವಿ ಬಿಡು. ಸೊಸೆಯಾಗಿ ನಾನಿರ್ಬೇಕಾದ್ರೆ ನೀವು ಮಾವಯ್ಯ ಮಾಡೋದೇನಕ್ಕೆ ಅತ್ತೆ? ನಾನು ಮಾಡ್ತೀನಿ. ಹೇಳಿ, ತಿನ್ನೋದಕ್ಕೆ ಏನು ಮಾಡು ಅಂತೀರಾ? ಇಡ್ಲಿ ಮಾಡು ಸೊಸೆ. ಲಂಚ್ಗೆ ಸೌತೆಕಾಯಿ ಪಪ್ಪು, ಹಪ್ಪಳ ಮಾಡು ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ನಿಧಾನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ ಪ್ರಸಾದರು ಮಹರ್ಷಿ ಕೊಟ್ಟ ಶಾಪ ಫಲಿಸುತ್ತದೆ ಅಂತ ಮಾತನಾಡಿಕೊಳ್ಳುತ್ತಾರೆ. ಮತ್ತೆ ರಾತ್ರಿ ಆಗುತ್ತದೆ. ಬೆಡ್ ಮೇಲೆ ಮಲಕೊಂಡ ಅನಾಮಿಕಾ ದೆವ್ವದ ಹಾಗೆ ಬದಲಾಗ್ತಾಳೆ. ಬೆಡ್ ಮೇಲಿನಿಂದ ಎದ್ದು ಗೆಜ್ಜೆ ಸೌಂಡ್ ಮಾಡಿಕೊಳ್ಳುತ್ತಾ ಕೆಳಕಿಲ ನಗುತ್ತಾ ತನ್ನ ಮನೆಯಿಂದ ಹೊರಗೆ ಹೊರಟು ಹೋಗುತ್ತಾಳೆ ದೆವ್ವ ಅನಾಮಿಕಾ. ತನ್ನ ಬೆಡ್ ಬಾಗಿಲ ಹತ್ತಿರ ನಿಂತುಕೊಂಡು ಶಾರದಾ ನೋಡುತ್ತಾ ಭಯಪಡ್ತಾ ಇರ್ತಾಳೆ. ಭೂಸ್ವಾಮಿ ಭೂಪತಿನ ಸಾಯಿಸಿ ದುಡ್ಡು ಒಡವೆ ತಗೊಂಡ್ ಬಂದಿದ್ದಾಳೆ. ಈ ದಿನ ರಾತ್ರಿ ಯಾರನ್ನ ಸಾಯಿಸ್ತಾಳೋ ಏನೋ, ಏನ್ ತಗೊಂಡು ಬರ್ತಾಳೋ ಅಂದುಕೊಳ್ಳುತ್ತಾ ದೆವ್ವ ಅನಾಮಿಕಾ ಬರುವ ವೇಳೆಯವರೆಗೂ ಎದುರು ನೋಡುತ್ತಾ ಇರುತ್ತಾರೆ. ಇಷ್ಟರಲ್ಲಿ ಬೆಳಗಿನ ಜಾವ 4 ಆಗುತ್ತದೆ ಸಮಯ. ಶಾರದಳಿಗೆ ಗೆಜ್ಜೆಗಳ ಶಬ್ದ ಕೇಳಿಸುತ್ತದೆ. ರೆಪ್ಪೆ ಮಿಟುಕಿಸದೆ ಹಾಲ್ ಕಡೆ ನೋಡುತ್ತಾ ಇರ್ತಾಳೆ. ದೆವ್ವ ಅನಾಮಿಕ ನಗುತ್ತಾ ಮನೆಯೊಳಗೆ ಒಂದು ದೊಡ್ಡ ಮೂಟೆಯನ್ನು ಎತ್ತಿಕೊಂಡು ಬರುತ್ತಾಳೆ. ಹಾಲ್ನಲ್ಲಿ ಬಿಸಾಕಿ ತನ್ನ ರೂಮ್ ಒಳಗೆ ಹೋಗುತ್ತಾಳೆ. ಅದು ನೋಡಿ ಶಾರದಾ ಮಲಗಿಕೊಂಡ ಪ್ರಸಾದನನ್ನ ನಿದ್ರೆಯಿಂದ ಬಿಸಿ ಹಾಲ್ಗೆ ಕರ್ಕೊಂಡು ಬರಿಸ್ತಾಳೆ. ಪ್ರಸಾದ್ ಆ ಮೂಟೆಯನ್ನು ಬಿಚ್ಚಿ ಕೆಳಗೆ ಸುರಿಯುತ್ತಾನೆ. ಅದರಲ್ಲಿ ಬಹಳ ದುಡ್ಡು ಇರುತ್ತದೆ. ಅದರ ಜೊತೆ ಬಡ್ಡಿ ವ್ಯಾಪಾರಿ ಸುದರ್ಶನ್ ಫೋಟೋ ಕೂಡ ಇರುತ್ತೆ. ಶಾರದಾ ಫೋಟೋ ನೋಡುತ್ತಾಳೆ. ಅಂದ್ರೆ ದೆವ್ವ ಅನಾಮಿಕಾ ಬಡ್ಡಿ ವ್ಯಾಪಾರಿ ಸುದರ್ಶನ್ ಕೂಡ ಸಾಯಿಸಿದಳ. ಅಯ್ಯೋ ದೇವ್ರೆ, ಹುಣ್ಣಿಮೆ ದಿನ ಬರೋದಕ್ಕೆ ಇನ್ನು 10 ದಿನ ಸಮಯವಿದೆ. ಅಂದ್ರೆ 10 ಹಗಲು 10 ರಾತ್ರಿ ಅನ್ನುವ ಮಾತು. ಅಲ್ಲಿಯವರೆಗೂ ನಾವು ನಮ್ಮ ಸೊಸೆ ಅನಾಮಿಕಾ ಹಗಲು ಸೊಸೆಯಾಗಿ ಮಾಡುವ ಕೆಟ್ಟ ಅಡುಗೆನೂ ರಾತ್ರಿ ದೆವ್ವವಾಗಿ ಮಾಡುವ ತಪ್ಪನ್ನು ಭರಿಸಬೇಕು ಅನ್ನೋ ಮಾತು. ನಾಳೆ ನಮ್ಮ ಮಗ ಬಿಸ್ನೆಸ್ ಮೀಟಿಂಗ್ ಪೂರ್ತಿ ಮಾಡಿಕೊಂಡು ಫಾರಿನ್ನಿಂದ ಬರ್ತಾ ಇದ್ದಾನೆ. ಮಗನಿಗೆ ಏನ್ ಹೇಳ್ತಿ ಶಾರದಾ ನೀನು ಎಂದು ಪ್ರಸಾದ್ ಅನ್ನುತ್ತಲೇ ಶಾರದಳಿಗೆ ಬಾಯಿಂದ ಮಾತು ಬರುವುದಿಲ್ಲ. ಇನ್ನು ನಂತರ ಏನು ನಡೆಯುತ್ತಿದೋ ನೆಕ್ಸ್ಟ್ ಪಾರ್ಟ್ ನಲ್ಲಿ ನೋಡೋಣ. ಒಂದು ಊರಿನಲ್ಲಿರುವ ಬಡ ಸೊಸೆ ಅನಾಮಿಕಾ ಅವಳ ಹತ್ತಿರವಿರುವ 2 ಸಿಂಧಿ ಹಸುಗಳಿಗೆ ಯಾವಾಗಲೂ ಹಸಿರು ಹುಲ್ಲು ಹಾಕುತ್ತಾ ಒಳ್ಳೆ ಹಿಂಡಿ ಹಾಕುತ್ತಾ ಆ ಹಸುಗಳು ಕೊಟ್ಟ ಹಾಲನ್ನು ಮೊಸರು ಮಾಡಿ ಮಾರಿಕೊಳ್ಳುತ್ತಾ ಇರುತ್ತಾಳೆ. ಹಾಗೆ ಮೊಸರು ಮಾರಿ ಬಂದ ದುಡ್ಡಿನಿಂದ ಅತ್ತೆ ಮಾವಂದಿರು ಶಾರದಾ, ಪ್ರಸಾದ್, ಅಂಗವಿಕಲ ಗಂಡ ರಮೇಶ್ನನ್ನು ಪೋಷಿಸಿಕೊಳ್ಳುತ್ತಾ ಇರುತ್ತಾಳೆ. ಆ ದಿನ ಕೂಡ ಬೆಳಿಗ್ಗೆ ಮೊಸರಿನ ಮಡಕೆಯನ್ನು ತಲೆ ಮೇಲೆ ಎತ್ತಿಕೊಂಡು ಊರೆಲ್ಲ ತಿರುಗುತ್ತಾ ಮೊಸರಮ್ಮ ಮೊಸರು, ಮಡಿಕೆ ಮೊಸರು, ಗಟ್ಟಿ ಮೊಸರು ಎಂದು ಕೂಗುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಿರುತ್ತಾಳೆ. ಅನಾಮಿಕಾ ಮಾರುತ್ತಿರುವ ಮಡಿಕೆಯಲ್ಲಿರುವ ಗಟ್ಟಿ ಮೊಸರು ಎಂದರೆ ಆ ಊರಿನಲ್ಲಿರುವ ಬಹಳ ಜನಕ್ಕೆ ಇಷ್ಟ. ಯಾವಾಗಲೂ ಅನಾಮಿಕಾ ಗಂಟಲಿನಿಂದ ಮೊಸರು ಅನ್ನುವ ಮಾತು ಕೇಳಿಸುತ್ತದೆಯೋ ಆ ಕ್ಷಣ ಅವರು ಮಾಡುತ್ತಿರುವ ಕೆಲಸವನ್ನು ಕೂಡ ಬಿಟ್ಟು ಮೊಸರು ತೆಗೆದುಕೊಳ್ಳಲಿಕ್ಕೆ ಬೇಕಾದ ಪಾತ್ರೆ ತೆಗೆದುಕೊಂಡು ಅವರ ಮನೆ ಮುಂದೆ ನಿಂತುಕೊಳ್ಳುತ್ತಿದ್ದರು. ಆ ದಿನ ಕೂಡ ಅನಾಮಿಕಳ ಧ್ವನಿ ಕೇಳಿ ಒಂದೇ ಕಾಲೋನಿಯಲ್ಲಿರುವ ಸುಶೀಲ, ನಾಗಮ್ಮ, ಕಾವೇರಿ, ಅಮೃತ ಈ 4 ಹೆಂಗಸರು ಅವರ ಮನೆ ಮುಂದೆ ಮೊಸರು ತೆಗೆದುಕೊಳ್ಳಲಿಕ್ಕೆ ಬೇಕಾದ ಪಾತ್ರೆಯನ್ನು ಹಿಡಿದುಕೊಂಡು ನಿಲ್ಲುತ್ತಾರೆ. ಅನಾಮಿಕಾ ಕೂಗುತ್ತಾ ಆ ಕಾಲೋನಿಯಲ್ಲಿ ಬರುತ್ತಾಳೆ. ಬಾ ಅನಾಮಿಕಾ, 20 ರೂಪಾಯಿ ಮೊಸರು ಈ ಪಾತ್ರೆಯಲ್ಲಿ ಹಾಕು. ಅನಾಮಿಕಾ, ನಾನು 50 ರೂಪಾಯಿ ಮೊಸರು ತಗೋತೀನಿ. ಮೊದಲಿಗೆ ನನಗೆ ಮೊಸರು ಕೊಡು ಬಾ. ನೋಡನಾಮಿಕಾ, ನಾನು ದಿನ ತಗೊಳ್ಳೋ 10 ರೂಪಾಯಿ ಮೊಸರು ಮಾತ್ರ ತಗೋತೀನಿ. ಇಲ್ಲ ಅಂದ್ರೆ ನಿನ್ನ ಮೊಸರು ವ್ಯಾಪಾರ ಚೆನ್ನಾಗಿ ಸಾಗಲಿ ಅಂತ ಕೋರ್ಕೋತೀನಿ. ನಿನ್ನ ಹತ್ರ ಮೊಸರು ಚೆನ್ನಾಗಿರುತ್ತೆ ಅಂತ ತಿಳಿದವರಿಗೆ ಹೇಳಬಲ್ಲೆ ಎಂದು ಹೇಳುತ್ತಾಳೆ. ಅನಾಮಿಕಾ ಫುಲ್ ಖುಷಿಯಾಗುತ್ತಾಳೆ. ಸಂತೋಷ ಪಡುತ್ತಾ ಮೊದಲಿಗೆ ಕಾವೇರಿ ಮನೆಗೆ ಹೋಗಿ ಕಾವೇರಿಗೆ ಮೊಸರು ಹಾಕಿ ಅವಳು ಕೊಟ್ಟ ದುಡ್ಡನ್ನು ತಗೋತಾಳೆ. ಆ ನಂತರ ಉಳಿದ ಮೂವರು ಅನಾಮಿಕಾ ನನ್ನ ಹತ್ರ ಬಾ ಅಂತ ಗಲಾಟೆ ಮಾಡ್ತಾ ಇರ್ತಾರೆ, ಜಗಳವಾಡ್ತಾ ಇರ್ತಾರೆ. ಒಬ್ಬರನ್ನೊಬ್ಬರು ಬೈದುಕೊಂಡು ಮಾಡುತ್ತಿರುವ ಜಗಳ ನೋಡಲಾರದೆ ಅನಾಮಿಕಾ ಹೇಗಂತಾಳೆ, ಅಮ್ಮನವರೇ, ಅಕ್ಕಂದ್ರೆ, ಮೊಸರು ಮಾರುವ ನಾನು ನಿಮಗೆ ಎಷ್ಟು ಮುಖ್ಯನೋ ಮೊಸರು ಕೊಳ್ಳುವ ನೀವು ಕೂಡ ಅಷ್ಟೇ ಮುಖ್ಯ. ಮೊದಲು ತೆಗೆದುಕೊಂಡ್ರು, ಕೊನೆಗೆ ತಗೊಂಡ್ರು, ಯಾವಾಗ ತಗೊಂಡ್ರು ನನ್ನ ಮಡಿಕೆಯಲ್ಲಿ ಯಾವಾಗಲೂ ಗಟ್ಟಿ ಮೊಸರೇ ಇರುತ್ತೆ. ನಾನೇ ನಿಮ್ಮ ಹತ್ರ ಬರ್ತೀನಿ. ನೀವ್ಯಾರು ಬೈಕೋಬೇಡಿ. ಯಾರಿಗೆ ಎಷ್ಟು ಬೇಕೋ ಅಂದರೆ ಅಷ್ಟು ಮೊಸರು ಕೊಡ್ತೀನಿ ಎಂದು ಹೇಳಿ ಅನಾಮಿಕಾ ಸುಶೀಲ ಹತ್ತಿರ ಹೋಗುತ್ತಾಳೆ. ಅವಳ ಹತ್ತಿರ ದುಡ್ಡು ತೆಗೆದುಕೊಂಡು ಅವಳಿಗೆ ಬೇಕಾದಷ್ಟು ಮೊಸರನ್ನು ಪಾತ್ರೆಯಲ್ಲಿ ಹಾಕ್ತಾಳೆ. ಆ ನಂತರ ನಾಗರತ್ನ ಹತ್ತಿರ ಬರ್ತಾಳೆ. ಅವಳ ಹತ್ತಿರ ಕೊಟ್ಟು ದುಡ್ಡು ತಗೋತಾಳೆ. ಅವಳಿಗೆ ಆ ದಿನ ಬೇಕಾದ ಮೊಸರು ಕೊಡ್ತಾಳೆ. ಇನ್ನು ಆ ನಂತರ
ಅಮೃತ ಕೂಡ ಹತ್ತಿರ ಬರ್ತಾಳೆ. ಅನಾಮಿಕ ಮೊಸರು ತೆಗೆದುಕೊಂಡು ಅವರ ಮನೆಗೆ ಅವರು ಹೋಗುತ್ತಾಳೆ. ಆ ಕಾಲೋನಿಯಲ್ಲಿ ಬಹಳ ಪ್ರಶಾಂತವಾಗಿರುವುದು ಅನಾಮಿಕ ಗಮನಿಸುತ್ತಾಳೆ. ಇನ್ನು ಅನಾಮಿಕ ನಗುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಮೊಸರು ಮಾರ್ತಾ ಇರುವಾಗ ಆ ಊರಿಗೆ ಪಶ್ಚಿಮ ದಿಕ್ಕಿನಲ್ಲಿ ಸ್ವಲ್ಪ ದೂರದಲ್ಲಿ ಬಿಡಿಯಾಗಿ ಇರುವ ಮನೆ ಹತ್ತಿರ ಒಂದು ಹೆಂಗಸು ಕೋಲು ಹಿಡಿದುಕೊಂಡು ನಿಂತುಕೊಂಡು ಮತ್ತೊಂದು ಕೈಯಲ್ಲಿ ಅನಾಮಿಕಳನ್ನು ತನ್ನ ಹತ್ತಿರ ಬಾ ಅಂತ ಸನ್ನೆ ಮಾಡುತ್ತಾಳೆ. ಅನಾಮಿಕ ದೊಡ್ಡ ಹೆಂಗಸಿನ ಹತ್ತಿರ ಹೋಗುತ್ತಿದ್ದರೆ ಎದುರು ಬಿದ್ದ ವೀರಯ್ಯ ಹೀಗಂತಾನೆ, ಬೇಡ ತಾಯಿ ಬೇಡ, ಆಕೆ ಆ ದೊಡ್ಡ ಹೆಂಗಸಿನ ಹತ್ರ ಹೋಗ್ಬೇಡ, ಆಕೆಗೆ ಮಾಯಾ ಮಂತ್ರಗಳು ಬರುತ್ತೆ ಅಂತ ಊರಿನವರು ಅವಳನ್ನ ಬೈದು ಹೊಡೆದು ಅಲ್ಲಿ ಮನೆ ಕಟ್ಟಿ ಅವಳನ್ನ ಬಿಟ್ಟಿದ್ದಾರೆ. ಆಕೆ ಊರಲ್ಲಿ ಬಂದರೆ ಆಕೆಗೆ ಕಲ್ಲಿನಿಂದ ಚಪ್ಪಲಿಂದ ಹೊಡಿತಾರೆ, ಅದಕ್ಕೆ ಆಕೆ ಊರಲ್ಲಿ ಬರಲ್ಲ, ಅವಳ ಹತ್ತಿರ ಯಾರು ಹೋಗಲ್ಲ, ನೀನು ಕೂಡ ಹೋಗ್ಬೇಡ ಎಂದು ಹೇಳಿ ವೀರಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕ ಅದೆಲ್ಲ ಕೇಳಿ ಆ ದೊಡ್ಡ ಹೆಂಗಸನ್ನು ನೋಡುತ್ತಾ ಕರುಣೆಯಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆ ದಿನ ರಾತ್ರಿ ಮಂಚದಲ್ಲಿ ಅತ್ತೆ ಶಾರದಾ ಪಕ್ಕದಲ್ಲಿ ಮಲಗಿಕೊಂಡ ಅನಾಮಿಕಳಿಗೆ ಕನಸಿನಲ್ಲಿ ಕೂಡ ತನ್ನನ್ನು ಒಂದು ಕೈಯಲ್ಲಿ ಕರೆಯುತ್ತಿರುವ ಆ ದೊಡ್ಡ ಹೆಂಗಸು ಕಾಣಿಸುತ್ತಾಳೆ. ಅಷ್ಟೇ ಒಂದು ಸಲಕ್ಕೆ ಬೆಚ್ಚಿ ಬಿದ್ದು ಹೇಳುತ್ತಾಳೆ. ಕಣ್ಣು ತೆಗೆದ ಶಾರದಾ ಗಾಬರಿಯಾಗುತ್ತಾಳೆ. ಏನಾಯ್ತು ಸೊಸೆ? ಅದೇ ಅತ್ತೆ, ಊರಿಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಎಂದು ಅನಾಮಿಕ ಪೂರ್ತಿಯಾಗಿ ಹೇಳುವ ಮೊದಲೇ ಶಾರದಾ ಮಧ್ಯದಲ್ಲಿ ಸೇರಿಸಿ, ನೆಲೆಸಿರುವ ಆ ದೊಡ್ಡ ಹೆಂಗಸು ನಿನ್ನ ಕನಸಿಗೆ ಬಂದ್ಲಾ? ಹೌದು ಅತ್ತೆ, ಮೊಸರು ಮಾರಲಿಕ್ಕೆ ಹೋದಾಗ ಆ ದೊಡ್ಡ ಹೆಂಗಸು ನನ್ನನ್ನು ನೋಡಿದ್ಲು ಎಂದು ಅನಾಮಿಕ ಹೇಳುತ್ತಲೇ ಶಾರದಾ ಕೋಪದಿಂದ, ನಿನಗೆ ಸ್ವಲ್ಪ ಅದ್ರ ತಲೆ ಬುದ್ಧಿ ಇದೆಯಾ? ನಾನು ಪಶ್ಚಿಮ ದಿಕ್ಕಿಗೆ ಹೋಗ್ಬೇಡ ಅಂತ ಹೇಳಿದ್ನಲ್ಲ ಅನಾಮಿಕ, ಆದ್ರೂ ಆ ಕಡೆ ಯಾಕೆ ಹೋದೆ? ಅದು ಅತ್ತೆ, ಮೊಸರಿಗೆ ಹೆಚ್ಚು ದುಡ್ಡು ಕೊಡ್ತೀನಿ ಅಂದ್ರೆ ಹೋದೆ. ಆಗಲೇ ಆ ದೊಡ್ಡ ಹೆಂಗಸನ್ನು ನೋಡಿದೆ, ನನ್ನನ್ನು ನೋಡಿ ಬಾ ಅಂತ ಸನ್ನೆ ಮಾಡಿದ್ಲು. ಹೋಗುವ ಮೊದಲು ವೀರಯ್ಯ ಹೋಗ್ಬೇಡ ಅಂತ ಹೇಳ್ದ, ಇನ್ನು ನಾನು ಹೋಗ್ಲಿಲ್ಲ. ಆ ದೊಡ್ಡ ಹೆಂಗಸು ಮೊದಲೇ ಒಳ್ಳೆ ಹೆಂಗಸಲ್ಲ, ಏನ್ ನಡೆಯುತ್ತೋ ಏನೋ. ನೀನೊಂದು ಕೆಲಸ ಮಾಡು ಸೊಸೆ, ಊರೆಲ್ಲ ಮಲಗಿದೆ ಅಲ್ಲ, ಯಾರು ನೋಡೋದ ಹಾಗೆ ಸ್ವಲ್ಪ ಮೊಸರು ತಗೊಂಡು ಹೋಗಿ ಆ ದೊಡ್ಡ ಹೆಂಗಸಿಗೆ ಕೊಟ್ಟು ಬಾ ಎಂದು ಹೇಳುತ್ತಲೇ ಅನಾಮಿಕ ಮೊದಲು ಭಯಪಡುತ್ತಾಳೆ, ಹೋಗಲ್ಲ ಅನ್ನುತ್ತಾಳೆ. ಆದರೆ ಶಾರದಾ ಆ ದೊಡ್ಡ ಹೆಂಗಸಿನ ಬಗ್ಗೆ ಹೇಳಿದ್ದು ಕೇಳಿ ತನ್ನ ಕುಟುಂಬಕ್ಕೆ ಏನೂ ಆಗಬಾರದು ಎಂದು ಆಲೋಚನೆ ಮಾಡುತ್ತಾ ಚಿಕ್ಕ ಮಡಕೆಯಲ್ಲಿ ಮೊಸರು ತೆಗೆದುಕೊಂಡು ಯಾರೂ ನೋಡದ ಹಾಗೆ ಆ ದೊಡ್ಡ ಹೆಂಗಸಿನ ಮನೆಗೆ ಹೋಗುತ್ತಾಳೆ. ಮಂಚದಲ್ಲಿ ಮಲಗಿರೋ ಆ ದೊಡ್ಡ ಹೆಂಗಸನ್ನು ನೋಡಿ ತಾನು ತೆಗೆದುಕೊಂಡು ಬಂದ ಮೊಸರನ್ನು ಕೊಡುತ್ತಾಳೆ. ಆ ಹೆಂಗಸು ಅನಾಮಿಕ ತೆಗೆದುಕೊಂಡು ಬಂದ ಮೊಸರನ್ನು ನೋಡಿ ಹೀಗನ್ನುತ್ತಾಳೆ, ನೀನು ಮಾರುವ ಮೊಸರು ತುಂಬ ಚೆನ್ನಾಗಿರುತ್ತೆ ಅಂತ ಊರೆಲ್ಲ ಅಂತ ಇದ್ರೆ ಕೇಳಿಸ್ಕೊಂಡೆ, ನನಗೂ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ನಿನ್ನನ್ನು ಕರೆದೆ. ನೀನು ನನಗಾಗಿ ಮೊಸರು ತಗೊಂಡು ಬಂದೆ, ಬಹಳ ಸಂತೋಷ. ನನಗಾಗಿ ಇಷ್ಟು ಮಾಡಿದ ನಿನಗೆ ಒಂದು ಮಾಯಾ ಮೊಸರು ಮಡಕೆನ ಕೊಡ್ತಿದ್ದೀನಿ. ಈ ಮಾಯಾ ಮೊಸರು ಮಡಕೆನ ಕಷ್ಟದ ಸಮಯದಲ್ಲ ಇದ್ದಾಗ ಮಾತ್ರವೇ ಉಪಯೋಗಿಸ್ಬೇಕು, ನೆನಪಿನಲ್ಲಿ ಇಟ್ಕೋ. ಅತ್ಯಾಸೆಗೆ ಬಿದ್ದರೆ ಇದ್ದ ಜೀವನ ಅಂಧಕಾರದಲ್ಲಿ ಬೀಳುತ್ತೆ, ಇನ್ನು ಯಾವತ್ತಿಗೂ ಮೇಲೇಳಲ್ಲ ಎಂದು ಹೇಳಿ ಹೊಳೆಯುತ್ತಿರುವ ಒಂದು ಮಡಕೆಯನ್ನು ಕೊಡುತ್ತಾಳೆ ಆ ಹೆಂಗಸು. ಆ ಮಡಕೆ ಅನಾಮಿಕಳ ಹತ್ತಿರ ಬರುತ್ತಲೇ ಮಾಮೂಲಾಗಿ ಬಿಡುತ್ತದೆ. ಅನಾಮಿಕ ಮಡಕೆಯನ್ನು ತೆಗೆದುಕೊಂಡು ಗಬಗಬ ಮನೆಗೆ ಬರುತ್ತಾಳೆ. ಸ್ವಲ್ಪ ದಿನಕ್ಕೆ ಆ ದೊಡ್ಡ ಹೆಂಗಸು ಸತ್ತು ಹೋಗುತ್ತಾಳೆ. ಬಿಸಿಲು ಕಾಲ ಬಂದೇ ಬರುತ್ತದೆ. ಆ ಊರಲ್ಲಿ ಕುಡಿಯಲಿಕ್ಕೆ ನೀರಿರುವುದಿಲ್ಲ, ಹಸುಗಳಿಗೆ ಮೇವು ಕೂಡ ಇಲ್ಲ. ಹಸುಗಳು ಹಾಲು ಕೊಡುವುದು ನಿಲ್ಲಿಸುತ್ತದೆ, ಮಾರಲಿಕ್ಕೆ ಮೊಸರಿಲ್ಲ. ಬರುವ ಆದಾಯ ಇಲ್ಲದೆ ಇದ್ದುದರಿಂದ ಅನಾಮಿಕಳ ಕುಟುಂಬ ದುಃಖದಲ್ಲಿ ಇರುತ್ತದೆ. ಆಗ ಅನಾಮಿಕಳಿಗೆ ಆ ದೊಡ್ಡ ಹೆಂಗಸು ಕೊಟ್ಟ ಮಾಯಾ ಮೊಸರಿನ ಮಡಕೆ ನೆನಪಿಗೆ ಬರುತ್ತದೆ. ತಡ ಮಾಡದೆ ಆ ಮೊಸರು ಮಡಕೆಯನ್ನು ಹಿಡಿದುಕೊಂಡು ನೋಡುತ್ತಿರುತ್ತಾಳೆ. ಆ ಮೊಸರಿನ ಕೊಡ ಹೊಳೆಯುತ್ತಾ ಗಾಳಿಗೆ ಇರುತ್ತದೆ. ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರುತ್ತಾರೆ. ಆ ಮಾಯಾ ಮೊಸರು ಕುಡಿಕೆಯಿಂದ ಬಂಗಾರದ ಮೊಸರು ಉಕ್ಕಿ ಹೊರಗೆ ಬರುತ್ತಿರುತ್ತದೆ. ಅನಾಮಿಕ ಬಂಗಾರದ ಹಾಗಿರುವ ಮೊಸರನ್ನು ನೋಡುತ್ತಾ ಹೀಗನ್ನುತ್ತಾಳೆ, ಅತ್ತೆ, ಇದು ಬಂಗಾರದ ಮೊಸರು. ಏನು ಸೊಸೆ ನೀನ್ ಹೇಳೋದು? ಇದು ಬಂಗಾರದ ಮೊಸರಾ? ಅಂದ್ರೆ ಎಲ್ಲ ಇಟ್ಕೋತೇನೆ, ಕೊಡು ಸೊಸೆ. ಬಂಗಾರದ ಮೊಸರು ಮಾರ್ಕೊಂಡು ದುಡ್ಡು ಮಾಡ್ಕೊಳ್ಳೋಣ, ನಾವು ಹಾಯಾಗಿ ಬದುಕೋಣ. ಅದು ತುಂಬಾ ತಪ್ಪತ್ತೆ. ಈ ಬಂಗಾರದ ಮೊಸರನ್ನು ನಾವು ನಮ್ಮ ಸ್ವಾರ್ಥಕ್ಕಾಗಿ ಅತ್ಯಾಸೆಗಾಗಿ ಉಪಯೋಗಿಸಬಾರದು. ಎಲ್ಲರಿಗೂ ಉಪಯೋಗ ಬರುವ ಹಾಗೆ ಏನಾದ್ರೂ ಮಾಡಬೇಕು ಎಂದು ಆಲೋಚನೆ ಮಾಡಿ ಬಡ ಸೊಸೆ ಬಂಗಾರದ ಮೊಸರನ್ನು ಒಂದು ಬಂಗಾರದ ಶಾಪ್ಗೆ ಮಾರಿ ಬಂದ ದುಡ್ಡಿನಲ್ಲಿ ಆ ಊರಿನಲ್ಲಿ ದೊಡ್ಡ ತರದ ಬೋರ್ ಹಾಕಿಸುತ್ತಾಳೆ. ಒಂದು ವಾಟರ್ ಟ್ಯಾಂಕ್ ಕಟ್ಟಿಸುತ್ತಾಳೆ. ಬಿದ್ದು ಹೋಗಲಿಕ್ಕೆ ಸಿದ್ಧವಾದ ಸ್ಕೂಲನ್ನು ರಿಪೇರಿ ಮಾಡಿಸುತ್ತಾಳೆ. ಒಂದು ದೊಡ್ಡ ಗೋಶಾಲೆಯನ್ನು ಕೂಡ ಏರ್ಪಾಡು ಮಾಡುತ್ತಾಳೆ. ಹಸುಗಳನ್ನು ನೋಡಿಕೊಳ್ಳುತ್ತಾ ಎಷ್ಟೋ ಸಂತೋಷದಿಂದ ಅನಾಮಿಕ ತನ್ನ ಜೀವನವನ್ನು ಸಾಗಿಸುತ್ತಾ ಇರುತ್ತಾಳೆ.